ವರ್ಬ್ ಅಂದ್ರೆ ಏನ್ರಿ? ವರ್ಬ್ ಅಂದ್ರೆ ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ನಾವು ವರ್ಬ್ ಅಂತ ಕರಿತೀವಿ. ಏನ್ರಿ? ವರ್ಬ್ ಅಂದ್ರೇನು? ಕ್ರಿಯಾಪದ, ಕ್ರಿಯೆಯನ್ನು ಸೂಚಿಸ್ತದೆ, ಕೆಲಸವನ್ನ ಸೂಚಿಸ್ತದ ಅಂತ ವರ್ಡ್ಗಳಿಗೆ ನಾವೇನಂತೀವಿ? ಕ್ರಿಯಾಪದ ಅಂತ ಕರಿತೀವಿ. ಇಂಗ್ಲಿಷ್ನಲ್ಲಿ ವರ್ಬ್ ಅಂತ ಕರಿತೀವಿ. ವರ್ಬ್ ಅನ್ನ 3 ರೀತಿಯಲ್ಲಿ ಡಿವೈಡ್ ಮಾಡ್ತೀವಿ, V1, V2, V3 ಅಂತ. ಪ್ರೆಸೆಂಟ್ ಟೆನ್ಸ್, ಪಾಸ್ಟ್ ಟೆನ್ಸ್ ಮತ್ತು ಪಾಸ್ಟ್ ಪಾರ್ಟಿಸಿಪಲ್ ಅಂತ. ಇದರ ಅರ್ಥ ಏನು, ಎಕ್ಸಾಕ್ಟ್ ಆಗಿ ಏನು ಬರುತ್ತೆ ಅನ್ನೋದನ್ನ ಮುಂದಿನ ದಿನಮಾನಗಳಲ್ಲಿ ನೋಡೋಣ. ಜಸ್ಟ್ ನಾವೀಗ ವರ್ಬನ ಓದೋದನ್ನ ಕಲಿಯೋಣ, ಅದನ್ನ ಹೆಂಗ್ ಪ್ರೊನೌನ್ಸ್ ಮಾಡೋದನ್ನ ಕಲಿಯೋಣ. ಗೋ, ವೆಂಟ್, ಗಾನ್. ಗೋ ಅಂದ್ರೆ ಏನ್ರಿ? ಹೋಗು ಅಂತ ಅರ್ಥ. ಗೋ, ವೆಂಟ್, ಗಾನ್. ಗೋ, ವೆಂಟ್, ಗಾನ್. ಗೋ, ವೆಂಟ್, ಗಾನ್. ಹೀಟ್, ಹೇಟ್, ಈಟನ್. ಹೀಟ್, ಏಟ್, ಈಟನ್. ಈಟ್ ಅಂದ್ರೇನು? ತಿನ್ನು ಅಂತ ಅರ್ಥ. ರೈಟ್, ರೋಟ್, ರಿಟನ್. ರೈಟ್ ಅಂದ್ರೇನು? ಬರೆಯುವುದು, ರೈಟ್, ರೋಟ್, ರಿಟನ್. ಸ್ಪೀಕ್, ಸ್ಪೋಕ್, ಸ್ಪೋಕಿನ್. ಸ್ಪೀಕ್, ಸ್ಪೋಕ್, ಸ್ಪೋಕಿನ್. ಸ್ಪೀಕ್ ಅಂದ್ರೇನು? ಮಾತನಾಡೋದು. ಸ್ಪೀಕ್ ಅಂದ್ರೇನು? ಮಾತನಾಡೋದು. ರೀಡ್, ರೆಡ್, ರೆಡ್. ರೀಡ್, ರೆಡ್, ರೆಡ್. ರ್ಯಾನ್, ರನ್. ರನ್, ರ್ಯಾನ್, ರನ್. ರನ್ ಅಂದ್ರೆ ಓಡು ಅಂತ ಅರ್ಥ. ಸಿ, ಸಾ, ಸೀನ್. ಸಿ, ಸಾ, ಸೀನ್. ಸಿ, ಸಾ, ಸೀನ್. ಸಿ ಅಂದ್ರೇನು? ನೋಡು ಅಂತ ಅರ್ಥ. ಸಿ, ಸಾ, ಸೀನ್. ಮೇಕ್, ಮೇಡ್, ಮೇಡ್. ಮೇಕ್, ಮೇಡ್, ಮೇಡ್. ಮೇಕ್ ಅಂದ್ರೆ ಮಾಡು ಅಂತ ಅರ್ಥ. ಯಾವುದೋ ಒಂದು ಕೆಲಸವನ್ನ ಮಾಡುವುದು ಅಂತೇಳಿ ಅರ್ಥ. ಮೇಕ್, ಮೇಡ್ ಅಂತಲೂ ಕೂಡ ನಾವು ಬಳಸ್ತೀವಿ. ಮೇಕ್, ಮೇಡ್, ಮೇಡ್. ನೆಕ್ಸ್ಟ್ ಗಿವ್, ಗೇವ್, ಗಿವೆನ್. ಗಿವ್ ಅಂದ್ರೆ ಕೊಡುವುದು. ಗಿವ್ ಅಂದ್ರೆ ಕೊಡುವುದು. ಗಿವ್, ಗೇವ್, ಗಿವೆನ್. ಕಮ್, ಕೇಮ್, ಕಮ್. ಕಮ್ ಅಂದ್ರೆ ಬಾ ಅಥವಾ ಬರುವುದು ಅಂತ ಕೂಡ ಅರ್ಥ ಆಗುತ್ತೆ. ಬಾ ಅಥವಾ ಬರುವುದು. ಓಕೆ. ಹ್ಯಾವ್, ಹ್ಯಾಡ್, ಹ್ಯಾಡ್. ಹ್ಯಾವ್ ಅಂದ್ರೆ ಹೊಂದುವುದು. ನನ್ನ ಬಳಿ ಅದು ಇದೆ, ನಾನು ಪೆನ್ನನ್ನು ಹೊಂದಿದ್ದೇನೆ ಅಂತ ಹೇಳ್ತೀವಲ್ಲ, ಅದಕ್ಕೆ ಹ್ಯಾವ್, ಹ್ಯಾಡ್, ಹ್ಯಾಡ್. ಹ್ಯಾಡ್ ಅಂದ್ರೇನು? ಹೊಂದಿರು ಅಂತ ಅರ್ಥ. ಹ್ಯಾವ್, ಹ್ಯಾಡ್, ಹ್ಯಾಡ್. ಗೆಟ್, ಗಾಟ್, ಗಾಟ್. ಗೆಟ್ ಅಂದ್ರೆ ಪಡೆದಕ್ಕೂ, ಪಡೆಯಿರಿ ಅಂತನೂ ಕೂಡ ಅರ್ಥ. ಪಡೆಯುವುದು ಅಂತನೂ ಕೂಡ ಅರ್ಥ. ಪಡೆಯುವುದು. ಓಕೆ. ಗೆಟ್, ಗಾಟ್, ಗಾಟ್. ನೋ ಅಂದ್ರೆ ತಿಳಿದುಕೊಳ್ಳುವುದು. ನೋ ಅಂದ್ರೆ ಏನ್ರಿ? ತಿಳಿದುಕೊಳ್ಳುವುದು. ನೋ, ನ್ಯೂ, ನೋನ್. ನೋ, ನ್ಯೂ, ನೋನ್. ನೋ, ನ್ಯೂ, ನೋನ್ ಅಂತೇಳಿ ಅದರದ ಪ್ರೊನೌನ್ಸಿಯೇಷನ್. ನಂತರ ಓಕೆ. ಸ್ಲೀಪ್ ಅಂದ್ರೆ ಮಲಗು, ನಿದ್ದೆ ಮಾಡು. ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ಸ್ಲೀಪ್, ಸ್ಲೆಪ್ಟ್, ಸ್ಲೆಪ್ಟ್. ನೆಕ್ಸ್ಟ್ ಬೈ ಅಂತಂದ್ರೆ ಕೊಂಡುಕೊಳ್ಳುವುದು, ಕೊಳ್ಳುವುದು. ಹೊಸ ವಸ್ತುಗಳನ್ನ ಕೊಂಡ್ಕೊಳ್ತೀವಿ ಅಂತಂದ್ರೆ ನಾವು ಬೈ ಮಾಡ್ತೀವಿ ಅಂತಂತ. ಐ ಬೈ ಬೈಸಿಕಲ್, ಐ ಬೈ ಮೊಬೈಲ್. ಬೈ ಅಂದ್ರೆ ಕೊಂಡುಕೊಳ್ಳು. ಬೈ, ಬಾಟ್, ಬಾಟ್. ಬೈ, ಬಾಟ್, ಬಾಟ್. ಬೈ, ಬಾಟ್, ಬಾಟ್. ಬೈ, ಬಾಟ್, ಬಾಟ್. ಟೀಚ್ ಅಂದ್ರೆ ಏನು? ಕಲಿಸುವುದು. ಟೀಚ್ ಅಂದ್ರೆ ಪಾಠ ಮಾಡುವುದು, ಕಲಿಸುವಂತ ಅರ್ಥ ಕೂಡ ಆಗುತ್ತೆ. ಟೀಚ್, ಟಾಟ್, ಟಾಟ್. ಟೀಚ್, ಟಾಟ್, ಟಾಟ್. ಟೀಚ್, ಟಾಟ್, ಟಾಟ್. ಟೀಚ್, ಟಾಟ್, ಟಾಟ್. ಮೀಟ್ ಅಂದ್ರೆ ಭೇಟಿಯಾಗು. ಮೀಟ್, ಮೆಟ್, ಮೆಟ್. ಮೀಟ್, ಮೆಟ್, ಮೆಟ್. ಮೆಟ್ ಅಂದ್ರೇನು? ಭೇಟಿಯಾಗುದು, ಆದೆ ಅಂತ ಅರ್ಥ. ಮೀಟ್, ಮೆಟ್, ಮೆಟ್. ಫೈಂಡ್ ಅಂದ್ರೆ ಹುಡುಕು. ಫೈಂಡ್, ಫೌಂಡ್, ಫೌಂಡ್. ಫೈಂಡ್, ಫೌಂಡ್, ಫೌಂಡ್. ಫೈಂಡ್, ಫೌಂಡ್, ಫೌಂಡ್. ಹುಡುಕುವುದು ಅಂತ ಅರ್ಥ. ಐ ಫೌಂಡ್ ಅಂದ್ರೆ ನನಗೆ ಸಿಕ್ತಂತ. ಐ ಫೈಂಡ್ ಅಂತಂದ್ರೆ ನಾನು ಹುಡುಕುತ್ತೇನೆ ಅಂತ ಅರ್ಥ. ಐ ಫೈಂಡ್ ನಾನು ಹುಡುಕುತ್ತೇನೆ ಅಂತೇಳಿ ಅರ್ಥ. ಇವೆಲ್ಲವೂ ನಿಮಗೆ ದಿನನಿತ್ಯ ನಾವು ಬಳಸ್ತಕ್ಕಂಥ ಕೆಲವೊಂದು ಮೇನ್ ಆಗಿರ್ತಕ್ಕಂಥ ವರ್ಬ್ಗಳು. ಇನ್ನು ಪ್ರತಿನಿತ್ಯ ಇದೇ ರೀತಿಯಾಗಿ ದಿನ ಒಂದಿಷ್ಟು ನಿಯಮಿತವಾಗಿ 5-10 ಹೊಸ ಹೊಸ ವರ್ಬ್ಗಳನ್ನು ಕಲಿತಾ ಹೋಗೋಣ.